ಹೇಳಿದಾಗಲೇ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇವತ್ತು 35 ವರ್ಷದಿಂದ ಇಲ್ಲಿ ಬಿಜೆಪಿ ಗೆದ್ದುಕೊಂಡು ಹೋಗಿ ಏನು ಅಭಿವೃದ್ಧಿ ಆಗಿದೆ ಎಂಬುದನ್ನ ನಮಗೆ ಅವರು ಹೇಳಬೇಕಾಗಿದೆ. ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ನಮ್ಮ ಮಹಿಳೆಯರು ಅಭಿವೃದ್ಧಿ ಆಗದೆ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕಿಲ್ಲ, ದೇಶ ಇಲ್ಲ, ಎಲ್ಲ ಕಾರ್ಮಿಕ ವಿಭಾಗದ ಜನಗಳು ಅಭಿವೃದ್ಧಿ ಆಗದೆ ನಮ್ಮ ದೇಶ ಉಳಿಲಿಕ್ಕಿಲ್ಲ. ಆದ್ರೆ ನಮ್ಮ ಮಹಿಳೆಯರಿಗೆ ಇವತ್ತು ಕಿಂಚಿತ್ತಾದ್ರೂ ಈ ಬಿಜೆಪಿ ಗಮನ ಕೊಟ್ಟಿದೆ ಅಂತ ಹೇಳಬೇಕಾಗಿದೆ. MP ಆಗ್ಲಿ MLAಗಳಾಗ್ಲಿ ನಮ್ಮ ಹೆಣ್ಮಕ್ಕಳು ಬೆಳಿಗ್ಗೆ ಎದ್ದು 7 ಗಂಟೆ 6 ಗಂಟೆಗೆ ಮನೆಯಿಂದ ಹೊರಡುವುದನ್ನ ನಾವು ನೋಡ್ತಾ ಇದ್ದೀವಿ. ಯಾವ ಕೆಲಸಕ್ಕಾಗಿ ಹೋಗ್ತಾ ಇದ್ದಾರೆ ಅಂತ ನಾವು ಗಮನಿಸಬೇಕಾಗಿದೆ. ಮಾಲ್ಗಳಿಗ, ಬಟ್ಟೆ ಶಾಪ್ಗಳಿಗ, ಇನ್ನಿತ್ಯಾದಿ ಮನೆ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಎಲ್ಲಾ ಮಕ್ಕಳು ಅವರು ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅವರಿಗೆ ಏನು ವೇತನ ಕೊಡ್ತಾರೆ, ಎಷ್ಟು ಸಂಬಳ ಕೊಡ್ತಾರೆ ಅಂತ ಸಹ ಗಮನಿಸಬೇಕಾಗಿದೆ. ಮುಖ್ಯವಾಗಿ ಇವತ್ತಿನ ಬೆಲೆ ಏರಿಕೆಯಲ್ಲಿ ಅವರಿಗೆ ಸಿಕ್ಕುವಂತ ವೇತನ ಒಂದು 6,000, 7,000, 5,000 ಇಂಥ ಒಂದು ಸಂಬಳವನ್ನ ಕೊಟ್ಟು ಅವರನ್ನು ಕಳಿಸುವುದು. ಅವರಿಗೆ ಸಮಾನ ಕನಿಷ್ಠ ಕೂಲಿ ಇಲ್ಲ, PF ಇಲ್ಲ, ಬೋನಸ್ ಇಲ್ಲ. ಎಲ್ಲ ವಿಭಾಗದಲ್ಲೂ ಅವರನ್ನು ಶೋಷಿತ ಜನಗಳಾಗಿ ಮಹಿಳೆಯರನ್ನು ಇವತ್ತು ನೋಡ್ತಾ ಇದ್ದೇವೆ. ಇದಕ್ಕೆ ನಾ ಹೇಳ್ತಾ ಇದ್ದೇನೆ, ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿ ಅದಕ್ಕೆ ಗಮನ ಹರಿಸಿಕೊಳ್ಬೇಕು ಅಂತ ಹೆಣ್ಮಕ್ಕಳಿಗೆ ಒಂದು ಇವತ್ತು ಬದುಕಲಿಕ್ಕೆ ಸರಿಯಾದಂತ ವೇತನವನ್ನು ನಿಗದಿಗೊಳಿಸಬೇಕಂತ ನಾನು ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಅದೇ ವಿಷಯದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ ನಮ್ಮ MLAಗಳು, MP ಗಳು. ಏನು ಅವರು ಈ ವಿಷಯದಲ್ಲಿ ನಮ್ಮ ಜಿಲ್ಲೆಯ ಹೆಣ್ಮಕ್ಕಳ ಬಗ್ಗೆ ಅವರು ಏನು ವಿಧಾನಸಭೆಯಲ್ಲಿ ಮಾತಾಡಿದ್ದಾರಾ ಅಥವಾ 35 ವರ್ಷದಿಂದ ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ MP ಆಗಿ ಗೆದ್ದುಕೊಂಡಂತ ನಮ್ಮ ನಳಿನ್ ಕುಮಾರ್ ಈಗ ಇದ್ದವರು ಅವರಾದ್ರೂ ಮಾತಾಡಿದಾರ? ಯಾರು ಕೂಡ ನಮ್ಮ ಜಿಲ್ಲೆಯ ಹೆಣ್ಮಕ್ಕಳ ಬಗ್ಗೆ ಮಾತಾಡಲಿಲ್ಲ. ಮುಖ್ಯವಾಗಿ ಇವತ್ತು ಮಹಿಳೆಯರಿಗೆ ಏನು ಶಕ್ತಿ ಯೋಜನೆಯಲ್ಲಿ ಅವರಿಗೆ ಒಂದು ಕೊಡುಗೆ ನಮ್ಮ ಜಿಲ್ಲೆಗೆ ಉಂಟಂತ ಇದು ಸರ್ಕಾರ ಹೇಳಿದೆ. ಆದ್ರೆ ಆ ಶಕ್ತಿ ಯೋಜನೆ ಇಡೀ ನಮ್ಮ ಜಿಲ್ಲೆಯ ಮೂಲೆ ಮೂಲೆಗೆ ಉಂಟ ಅಂತ ನಮ್ಮ MLAಗಳು ಯಾಕೆ ವಿಧಾನಸಭೆಗೆ ಹೋಗುದು? ಇಲ್ಲಿ ವೇದವ್ಯಾಸ ಕಾಮತ್ತಾಗ್ಲಿ ಇನ್ನಿತರರಾಗ್ಲಿ ಆ ಒಂದು ಯೋಜನೆ ಇದೆ. ನಮ್ಮ ಜಿಲ್ಲೆ ಹೆಣ್ಮಕ್ಕಳು ಅವರು ಸಂಪೂರ್ಣವಾಗಿ ಅದರ ಸದುಪಯೋಗ ಪಡೆಯಬೇಕು ಅಂತ ಒಂದು ದುಡ್ಡು ಬಿಚ್ಚಿದ್ದಾರ. ಅವರು ತಮಾಷೆ ಮಾಡ್ಲಿಕ್ಕೆ ಆಗ್ತಾರೆ. ಅವರಲ್ಲಿ ವಿಧಾನಸಭೆಯಲ್ಲಿ ಹೋಗಿ ಆ ಯೋಜನೆ ಈ ಯೋಜನೆ ಅದು ಇದು ಅಂತ ಒಂದು ತಮಾಷೆಯಾಗಿ ತಕೊಂಡು ಹೋಗ್ತಾರೆ. ಅದು ನಮ್ಮ ಜಿಲ್ಲೆಯ ಹೆಣ್ಮಕ್ಕಳಿಗೆ ಎಲ್ಲರಿಗೂ ಅದು ಫಲಿಸಬೇಕು, ಅಂಥದ್ದನ್ನು ಇಡೀ ಜಿಲ್ಲೆಯ ಮೂಲೆ ಮೂಲೆ ಜಾರಿ ಮಾಡಿ ಅಂತ ಹೇಳ್ತಾರ ಅಂತ ನಾನು ಈ ಸಂದರ್ಭದಲ್ಲಿ ಒಂದು ವಿಷಯವನ್ನ ಅವರ ಗಮನಕ್ಕೆ ತರ್ತಾ ಇದ್ದೇನೆ. ಇಂಥ ವಿಷಯಗಳಲ್ಲಿ ಮಾತಾಡದಿದ್ರೆ ಇವರು ಯಾಕೆ MLAಗಳಾಗಬೇಕು? ಅಭಿವೃದ್ಧಿ ಯಾವ ಅಭಿವೃದ್ಧಿ ಇವತ್ತು ಇಲ್ಲಿಯ ಬಡ ಜನತೆ ಮಹಿಳೆಯರು ಅಭಿವೃದ್ಧಿ ಅವರಿಗೆ ಒಂದು ಜೀವನಾಂಶ ಇದು ಸರಿಯಾಗಿ ಹೋಗಲಿಕ್ಕೆ ಸಾಧ್ಯ ಆಗದಿದ್ರೆ, ಅವರಿಗೆ ಸರಿಯಾಗಿ ಅವರನ್ನು ನೋಡ್ಲಿಕ್ಕೆ ಆಗದಿದ್ರೆ ಏನೋ ಒಂದು ಅರ್ಧಂಬರ್ಧ ರಸ್ತೆ, ಅರ್ಧಂಬರ್ಧ ಚರಂಡಿ, ಏನೋ ಮತ್ತಷ್ಟು ಜೀವಗಳು ಹೋಗುವಂತ ಇದು ಇವರ ಅಭಿವೃದ್ಧಿಯ? ಜನಗಳಿಂದ ಎಷ್ಟು ಟ್ಯಾಕ್ಸ್ಗಳನ್ನು ವಸೂಲು ಮಾಡ್ತಾರೆ, ಒಬ್ಬೊಬ್ಬರು ಇವರ ಜೇಬು ತುಂಬಿಸ್ಲಿಕ್ಕಲ್ಲ. ಜನರ ಅಭಿವೃದ್ಧಿ ಅಂತೂ ಖಂಡಿತ ಆಗ್ಬೇಕು. ಬಿಜೆಪಿ ಹೇಳ್ತೇವೆ, ಕೇಂದ್ರ ಸರ್ಕಾರ ಇವತ್ತು ಏನು ಉಚಿತ ಗ್ಯಾಸ್ ಅಂತ ಹೇಳ್ತಾ ಇದ್ದಾರೆ. ಉಚಿತ ಗ್ಯಾಸ್ ಏನು ಸ್ವಾಮಿ? ಮೊನ್ನೆ ಅಲ್ಲಿ ಉತ್ತರ ಇದರಲ್ಲಿ ಚುನಾವಣೆ ನಡೆಯಿತು. ಅಲ್ಲಿ ಎಷ್ಟು 450 ರೂಪಾಯಿಗೆ ಸಿಲಿಂಡರ್ ಸಿಗ್ತಾ ಇದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 1200, 1000 ಈ ತರದ್ದು ನಾಚಿಕೆ ಹಾಕ್ಬೇಕು. ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು ಗ್ಯಾಸ್ ಸಿಲಿಂಡರ್. ನಮಗೆ ಎಷ್ಟಕ್ಕೆ ಈ ಬೆಲೆ ಏರಿಕೆ ಇದರಲ್ಲಿ ನಮ್ಗೆ 450 ರೂಪಾಯಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆಯಾ ಅಂತ ನಾವು ಇವತ್ತು ಪ್ರಶ್ನೆ ಮಾಡಬೇಕು. ಇನ್ನು ಮುಂದಕ್ಕೆ ಮಾತಾಡಲಿಕ್ಕೆ ಇದ್ದಾರೆ. ಇಲ್ಲಿ ಅತಿ ಹೆಚ್ಚು ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಲಿಕ್ಕೆ ನಮ್ಮ ಮಹಿಳೆಯರು ನಮ್ಮ ಇವತ್ತು ಹೇಳಿದ್ದಾರೆ, ಅಕ್ಷರಭಾಷ ಆಗ್ಲಿ, ಅಂಗನವಾಡಿ ಆಗ್ಲಿ, BD ಆಗ್ಲಿ, ಇನ್ನಿತರ ಮಹಿಳೆಯರು
3,000 ಅವರಿಗೆ ತಿಂಗಳಿಗೆ ಪಿಂಚಣಿ ಕೊಡ್ಬೇಕಂತ ಈ MP ನಳಿನ್ ಕುಮಾರ್ ಪಾರ್ಲಿಮೆಂಟ್ ಅಲ್ಲಿ ಚಕಾರ ಶಕ್ತಿ ತೆಗೆದಿದ್ದಾರ. ಇಲ್ಲಿ MLAಗಳು ಬೀಡಿ ಕಾರ್ಮಿಕರ ಬಗ್ಗೆ ಇನ್ನಿತರ ಮಹಿಳೆಯರ ಬಗ್ಗೆ ಬಾಯಿ ಬಿಟ್ಟು ಮಾತಾಡಿದ್ದಾರ. ನಾಚಿಕೆ ಆಗ್ಬೇಕು. ಇವರಿಗೆ ಚುನಾವಣೆ ಬರುವಾಗ ಓಟ್ ಬೇಕು, ಓಟ್ ಕೊಡ್ಬೇಕು ಇವರಿಗೆ. ಆ ಮಹಿಳೆಯರು ಆವಾಗ ಅಮ್ಮ ತಾಯಿ ಅಂತ ಹೇಳ್ತಾರೆ, ಪಾಪ ಏನೋ ಗೊತ್ತಿಲ್ಲ ಅವರಿಗೆ, ಓಟ್ ಕೊಟ್ಟು ಏನೋ ಮಾಡ್ತಾರಂತ ಮತ್ತೆ ಮಾಡುದಂತದ್ದು. ಅವರಿಗೆ ಬೇಕಾದವರ ಅವರ ಶ್ರೀಮಂತಿಕೆಯವರಿಗೆ ಅವರಿಗೆ ಮಾತ್ರ ಅವರು ಲಾಭಗಳಿಸಿಕೊಡುವುದು. ನಮ್ಮಂತ ಬಡ ಮಹಿಳೆಯರಿಗೆ ಏನೋ ಪ್ರಯೋಜನ ಇಲ್ಲದಂತ ಈ ಒಂದು ಶಾಸಕರು MLAಗಳು, ಇಂಥ ಶಾಸಕರು MLAಗಳು ಏನು ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ತಾರೆ ಎಂಬುದು ನಾವು ಗಮನದಲ್ಲಿಟ್ಟುಕೊಂಡು ಮುಂದಿನ ಬರುವ 24ರ ಚುನಾವಣೆಯಲ್ಲಿ ಅವರು ರಾಗ ಎಳೆದುಕೊಂಡು ಬರುವಾಗ ನಾವು ಸರಿಯಾದ ಪಾಠ ಅವರಿಗೆ ಕಲಿಸಬೇಕು. ಈ BJPಯನ್ನು ನಾವು ಇಡೀ ನಮ್ಮ ಜನತೆ ನಿರ್ನಾಮ ಮಾಡಬೇಕು. ಅವರು ಯಾವಾಗ ಈ ದೇಶಕ್ಕೆ ಅಂಟಿಕೊಂಡಿದ್ದಾರೋ ಆವಾಗನೇ ಜನಸಾಮಾನ್ಯರಿಗೆ ಈ ದೇಶಕ್ಕೆ ಒಂದು ದೊಡ್ಡ ಒಂದು ರೋಗ, ದೊಡ್ಡ ಒಂದು ಏನೋ ಒಂದು ಆಘಾತನೆ ತಂದಿದ್ದಾರೆ ಅಂತ ಒಂದು BJP ಸರ್ಕಾರ ಅದು ನಿರ್ನಾಮ ಆಗಬೇಕು. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ BJPಯನ್ನು ನಾವೆಲ್ಲರೂ ಸೋಲಿಸಿ ನಮಗೆ ಒಂದು ಸ್ವತಂತ್ರ, ನಾವೊಂದು ಜನಸಾಮಾನ್ಯರಿಗೆ ಯಾವ ರೀತಿ ನಾವು ಇದು ಮಾಡಬೇಕು ಅಂತ ಒಂದು ಶಕ್ತಿಯನ್ನು ನಾವು ಇವತ್ತು ಗೆಲ್ಲಿಸಿ ತರಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗುವ. ನಮ್ಮ ಹೋರಾಟ ಮುಂದುವರಿಯುತ್ತದೆ. ಖಂಡಿತವಾಗಿಯೂ ಇವರು ಹೇಳಿದಂತ ಒಳ್ಳೆಯ ಒಂದು ಇದು ಇಲ್ಲಿ ಜಾರಿ ಆಗಿಲ್ಲ. ಖಂಡಿತವಾಗಿಯೂ BJP ಏನೂ ನಮಗೆ ಜನಸಾಮಾನ್ಯರಿಗೆ ಒಳ್ಳೆದು ಮಾಡಿಲ್ಲ. ಅದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ಈ ಕೆಲಸವನ್ನು ಮುಂದಿನ ದಿನದಲ್ಲಿ ಮಾಡಬೇಕಾಗಿದೆ ಅಂತ ಹೇಳಿ ಅವಕಾಶಕ್ಕಾಗಿ ಎಲ್ಲರಿಗೂ ಒದಗಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.